ಬರುತ್ತೆ. ಈ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ನಂತರ 2018ರಲ್ಲಿ ಈ 6 ವರ್ಷದಲ್ಲಿ ಎಷ್ಟು ಬಾರಿ ಈ ಡಿಸ್ಟ್ರೆಸ್ ಫಾರ್ಮುಲಾನ ಅಳವಡಿಕೆ ಮಾಡಲಿಕ್ಕೆ ಒತ್ತಡವನ್ನು ತಂದಿದ್ದೀರಿ? ಎಷ್ಟು ಚರ್ಚೆ ಆಗಿದೆ? ಬರೀ ಮೇಕೆದಾಟು ಅಂತ ಕೂತ್ಕೊಂಡ್ರು. ನಿಮಗೆ ಮೇಕೆದಾಟು ಪರ್ಮಿಷನ್ ಸಿಕ್ಕಿದ್ರು ಎಷ್ಟು ವರ್ಷ ಬೇಕು ಅಲ್ಲಿ ಕಟ್ಟಲಿಕ್ಕೆ? ಇನ್ನೂ ಭಾಳ ಮುಂದಿದ್ದು ಹೋಗಬೇಕಾಗಿದೆ. ಅದು ಇನ್ನೂ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಆಗಬೇಕು. ಅಲ್ಲಿರ್ತಕ್ಕಂಥ ಪ್ರಾಣಿಯಲ್ಲಿ ಕಳಿಸ್ತೀರಿ. ಈಗಲೇ ಚನ್ನಪಟ್ಟಣ, ಕನಕಪುರ ಎಲ್ಲ ಕಡೆ ಬರ್ತಾಯಿವೆ ಪ್ರಾಣಿಗಳು. ಬೆಂಗಳೂರು ಸಿಟಿ ಕರ್ಕೊಂಬಂದುಬಿಡ್ತೀರಾ? ಇವೆಲ್ಲ ಸಮಸ್ಯೆಗಳಿದೆ. ಆದರೆ ಈ ಡಿಸ್ಟ್ರೆಸ್ ಫಾರ್ಮುಲಾ ಬಗ್ಗೆ ಯಾತಕ್ಕೆ ನೀವು ಇನ್ನೂ ಒತ್ತಡ ಹಾಕಿಲ್ಲ? ಏನು ಮಾಡ್ತಾಯಿದ್ದೀರಿ? ನೀರು, ಮಳೆ ನಮಗೆ ಸಹಕಾರ ಕೊಟ್ಟಾಗ, ಪ್ರಕೃತಿ ಸಹಕಾರ ಕೊಟ್ಟಾಗ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ತಮಿಳ್ನಾಡಿಗೆ ನೀರು ಬಿಟ್ಟಿದ್ದೀವಿ. ಅವರು 3 ಬೆಳೆ ತಗೋತಾರೆ, ನಮಗೆ 1 ಬೆಳೆನೂ ಇಲ್ಲ. ಅವರು ಎಷ್ಟು ಬಾರಿ ಕರ್ನಾಟಕದಲ್ಲಿ ನೀರು ಎಷ್ಟಿದೆ ಅಂತಕ್ಕಂಥದ್ದನ್ನು ಲೆಕ್ಕಾಚಾರ ಮಾಡಿಕೊಂಡು ಏನೇನು ಒತ್ತಡಗಳಾಗ್ತಾರೆ. ನೀವು ಎಷ್ಟು ಬಾರಿ ಹೋಗಿ ಅಲ್ಲಿ ಯಾರನ್ನು ಕಳಿಸಿ ಅಲ್ಲಿರ್ತಕ್ಕಂಥ ಭವಾನಿ ಡ್ಯಾಮ್ ಇರ್ಬೋದು, ಮೆಟ್ಟೂರು ಡ್ಯಾಮ್ ಇರ್ಬೋದು, ಅಲ್ಲಿ ಎಷ್ಟು ನೀರಿದೆ ಪ್ರಮಾಣ ಅಂತಕ್ಕಂಥದ್ದನ್ನು ಮಾಹಿತಿ ತಗೊಂಡು ಅವರು ಎಷ್ಟು ಎಕ್ಸ್ಟೆಂಟ್ಗೆ ಬೆಳೆ ಹಾಕ್ಕೊಂಡಿದ್ದಾರೆ, ನಮ್ಮ ಪರಿಸ್ಥಿತಿ ಏನಿದೆ, ಇದೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಮಂಡನೆ ಮಾಡಬೇಕೋ ಬೇಡವೋ? ನೀವು ಏನು ಮಾಡಿದ್ದೀರಿ? ನಿಮಗೆ ರಾಜಕೀಯ ಮಾಡೋಕ್ಕೆ ಪುರ್ಸೊತ್ತಿಲ್ಲ, ರೈತರು ಭೂಮಿ ಹೊಡೆಯೋಕ್ಕೆ ಪುರ್ಸೊತ್ತಿಲ್ಲ ನಿಮಗೆ. ಅದರಿಂದ ಇವತ್ತು ಈ ಸರ್ಕಾರದ ನಡವಳಿಕೆ ಏನು ನಡೀತಾ ಇದೆ, ರಾಜ್ಯ ಮುಳುಗಿಸ್ತಕ್ಕಂಥವ್ರು ಇವರೇನು ಉದ್ಧಾರ ಮಾಡೋರಲ್ಲ. ಇವರು ಮಾತಿದ್ರೆ ಕೇಂದ್ರ ಸರ್ಕಾರ ಅಂತೀರಿ. ಈ ದೇಶದ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ, ಸಂವಿಧಾನದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದಕ್ಕೆ ತೀರ್ಪುಗಳಿಗೆ ಎಲ್ಲರೂ ತಲೆ ಬಾಗಬಾರ್ದಂಥ ಅನಿವಾರ್ಯತೆ ಇದೆ. ಇಂಥ ಪರಿಸ್ಥಿತಿನಲ್ಲಿ ನಮ್ಮ ವಕೀಲರುಗಳನ್ನು ಇದಕ್ಕೆ ಒಂದು ಡೆಪ್ಯೂಟ್ ಮಾಡ್ಕೊಂಡು ಒಬ್ಬ ಮಂತ್ರಿನ, ಪಾಪ ಈಗ ರಾಮಲಿಂಗಾರೆಡ್ಡಿ ಅವ್ರನ್ನೇನೋ ಮಾಡ್ಕೊಂಡಿದ್ದೀರಿ. ಅವ್ರಿಗಿನ್ನೂ ಆ ಮಾಹಿತಿಗಳು ಏನಿದೆ ಅಂತ ಗೊತ್ತಿಲ್ಲ. ಅವ್ರಿಗೆ ಎಷ್ಟು ಅಧಿಕಾರ ಜವಾಬ್ದಾರಿ ಕೊಟ್ಟಿದ್ದಾರೋ ಅದು ಗೊತ್ತಿಲ್ಲ ನಮಗೆ. ಕೇಂದ್ರ ಪಾಪ ಎಲ್ಲ ಕಡೆ ಓಡಾಡ್ತಾವ್ರು. ಅವರು ಎತ್ತಿನ ಹೊಳೆದೇನೋ ಕೋಲಾರ ಚಿಕ್ಕಬಳ್ಳಾಪುರಕ್ಕೂ ನೀರು ತರ್ತಾರೆ. ಎಷ್ಟು ವರ್ಷ ಆಗೋಯ್ತು ಎತ್ತಿನ ಹೊಳೆದು? ಪ್ರತಿ ವರ್ಷಲೂ ಹೇಳ್ತಾರೆ ಮುಂದಿನ ಜೂನು ಹೇಳ್ತಾವ್ರೆ. ಅಂದರೆ ನಾಳೆ ಬಾ ಅಂತ ಹಿಂದೆ ಹಳ್ಳಿನಲ್ಲಿ ಮನೆ ಮುಂದೆ ಬಾಗಿಲಿಗೆ ಹಾಕ್ತಿದ್ವಲ್ಲ ನಾವು, ನಾಳೆ ಬಾ ಅಂತೇಳಿ. ಹಾಗೆ ಮುಂದಿನ ವರ್ಷದ ಜೂನು ಇದು ಹೇಳ್ಕೊಂಡು ಬರ್ತಾನೆ ಅವರೇ 2011-12ರಿಂದ. ಅದರಿಂದ ಮಾತೆತ್ತಿದರೆ ಅಲ್ಲಿರ್ತಕ್ಕಂಥ ಕೆಲವು ಮಂತ್ರಿಗಳು ಅವಕ್ಕೆಲ್ಲ ನಾನು ಯಾಕೆ ಉತ್ತರ ಕೊಡಲಿ? ಅವ್ರ ಕೈಯಲ್ಲಿ ಹೇಳಿಸೋದು, ಇವ್ರು ಹೇಳೋ ಇದಿಲ್ಲ. ಮೇಕೆದಾಟಿಗೆ ಪರ್ಮಿಷನ್ ಕೊಡಿಸ್ಲಿ. ಮೇಕೆದಾಟಿಗೆ ನೀವು ಪರ್ಮಿಷನ್ ಸಿಕ್ಕಿದ್ರು ಇನ್ನು ಎಷ್ಟು ವರ್ಷ ಬೇಕಾದ ಕಟ್ಟೋದಕ್ಕೆ? ನೀವು 10-15 ವರ್ಷ ತಗೋತೀರಿ. ಅಪ್ಪರ್ ಭದ್ರಾ ಏನಾಯಿತು? 2006ರಲ್ಲಿ ನಾವೇ ಕ್ಲಿಯರೆನ್ಸ್ ಕೊಟ್ಟೆ ನನ್ನ ಕ್ಯಾಬಿನೆಟ್ನಲ್ಲೇ. 20 ವರ್ಷ ಆಯಿತು. ಇನ್ನೂ ಅಪ್ಪರ್ ಭದ್ರಾ ಎತ್ತಿನ ಹೊಳೆ ನೀವೇ ಹೇಳಿದ್ರಲ್ಲಪ್ಪ 2 ವರ್ಷದಲ್ಲಿ ಕೊಡ್ತೀವಿ ನೀರು ಅಂತ, ಅದು 10 ವರ್ಷ ಆಗೋಯ್ತು. ಅದರಿಂದ ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ನಾವು ಕಾನೂನಾತ್ಮಕವಾಗಿ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕಾಗಿದೆ, ನೀರಿದೆ ಅಂತೇಳಿ ಆ ಟೈಮಲ್ಲಿ ಮೈ ಮರೆಯೋದು, ಇಂಥ ಪರಿಸ್ಥಿತಿ ಬಂದಾಗ ತಲೆ ಮೇಲೆ ಕೈ ಹೊತ್ಕೊಳ್ಳೋದು, ರೈತರ ಪರಿಸ್ಥಿತಿಗಳನ್ನ ಬೀದಿಗೆ ತಂದು ನಿಲ್ಲಿಸೋದು, ಇದನ್ನು ಬಿಟ್ಟು ಏನು ಕೆಲಸ ಮಾಡಬೇಕು ಅನ್ನೋದನ್ನು ಈ ಸರ್ಕಾರ ಯೋಚನೆ ಮಾಡಬೇಕು ಅನ್ನೋದನ್ನು ಆಗ್ರಹ ಮಾಡ್ತೀನಿ ಈ ಸಂದರ್ಭದಲ್ಲಿ.